ಆ ಮರ ಇದೆಯಲ್ಲ ಅಲ್ಲಿಂದ ಇಲ್ಲಿವರೆಗೂ, ಮತ್ತೆ ಈ ಮರ ಇದೆಯಲ್ಲ ಇಲ್ಲಿಂದ ಅಲ್ಲಿವರೆಗೂ ಅದೆಲ್ಲ ನಮ್ದೆ. ಏನ್ರಿ ಇದೆಲ್ಲ ದುಡ್ಡು ಕೊಟ್ಟೋಂಡ್ರ ಅಥವಾ ಡಿನೋಟಿಫಿಕೇಶನ್ ಹೆಸರಲ್ಲಿ ಗೆರೆ ಹಾಕೊಂಡ್ಬಿಟ್ರ? ಎಕ್ಸ್ಕ್ಯೂಸ್ ಮೀ, ನಮ್ಮಪ್ಪ ಕಷ್ಟಪಟ್ಟು ದುಡ್ದಿರೋದು. ನಿಮ್ಮಪ್ಪ ನೋಡಿದ್ರೆ ಗೊತ್ತಾಗ್ಬಿಡ್ರಿ ಶ್ರಮಜೀವಿ ಅಂತ. ಚೆನ್ನಾಗಿದೆ ರೀ ನಿಮ್ ಕಾಫಿ ಎಸ್ಟೇಟು. ಇದು ಕಾಫಿ ಎಸ್ಟೇಟ್ ಅಲ್ಲ, ಟೀ ಎಸ್ಟೇಟ್. ಹೌದಾ? ಕಲರ್ ನೋಡಿದ್ರೆ ಕಾಫಿ ಎಸ್ಟೇಟ್ ತರ ಇದೆ. ಪ್ರೀತು, ರಾಮಣ್ಣ ಕಾಲೇಜ್ಗೆ ಹೋಗ್ಲಿಲ್ವಾ? ಇಲ್ಲ, ಇವತ್ ಕಾಲೇಜ್ ರಜಾ. ಇವ್ರು ಯಾರು? ನನ್ ಕ್ಲಾಸ್ಮೇಟ್ ರಾಮಣ್ಣ. ಹಾಯ್. ಈ ಪ್ಯಾಟೆ ಹುಡುಗರು ಗಾರೆನೆಲ್ಲ ನೋಡಿ ನೋಡಿ ಗದ್ದೆ ಅಂದ್ರೆ ಕೇರೆ ಮಾಡಲ್ಲ ರೀ ಸ್ವಾಮಿ. ನಾವೇನ್ ಹಾಗಲ್ಲ, ನಾವು ಪರಿಸರ ಪ್ರೇಮಿನೇ. ಪರಿಸರಕ್ಕಂತ ಪ್ರೇಮ ಕೊಡಕ್ಕಾಗ್ಲಿಲ್ಲ, ಮನುಷ್ಯರಿಗಾದ್ರೂ ಕೊಡಿ. ಬರ್ತೀವಿ ರಾಮಣ್ಣ. ಆಯ್ತಮ್ಮ. ಏನ್ರಿ ಬುದ್ಧಿಜೀವಿಗಳನ್ನೆಲ್ಲ ಗದ್ದೆಲ್ ಬಿಟ್ಕೊಂಡ್ಬಿಟ್ಟಿದ್ದೀರಾ? ಈ ನಗು ನೋಡೇ ಕಳೆದು ಹೋಗಿರೋದು ನಾನು. ಆಫ್ಟರ್ ಆಲ್ 3 ಅಕ್ಷರ ಹೇಳಕ್ ಆಗ್ತಿಲ್ಲ. ಪ್ರೇಮ್, ಕಮಾನ್ 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 ಕಮಾನ್, ಯು ಕ್ಯಾನ್ ಡೂ ಇಟ್, ಯು ಕ್ಯಾನ್ ಡೂ ಇಟ್, ಯು ಕ್ಯಾನ್ ಡೂ ಇಟ್. ರೀ 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 ನಿಂತ್ಕೊಳ್ರಿ. ಏನೇ ಹೇಳಿ ಹುಡುಗಿರ್ ಸರಿ ಇಲ್ಲಪ್ಪ. ಹುಡುಗರು ಮುಂದೆ ಹೋಗ್ಬಿಡೋದು, ಆಮೇಲೆ ಹುಡುಗರೇ ಫಾಲೋ ಮಾಡ್ತಾ ಇದಾರೆ ಅನ್ನೋದು ಅಲ್ವಾ? ಅಯ್ಯೋ ಹಾಗೆಲ್ಲ ನೋಡ್ಬೇಡ್ರಿ, ನಮಗ್ ನಾಚಿಕೆ ಆಯ್ತದೆ. ಅಷ್ಟೊಂದ್ ಬಿಲ್ಡಪ್ ಬೇಡ. ಹೌದು, ಅಪ್ಪ ಹೇಳ್ತಿದ್ರು ನೀವ್ ರೈತರ ಬಗ್ಗೆ ತುಂಬಾ ಮಾತಾಡ್ತೀರಾ ಅಂತ. ಬರೀ ಮಾತಾ ಅಥವಾ ಏನಾದ್ರೂ ಮಾಡ್ತೀರಾ? ಏನ್ ಹಿಂಗನ್ಬಿಟ್ರಿ ನೀವು? ಹೂವನ್ನಿ ನೆಲ ಗುದ್ದಿ ನೀರು ಕಸ್ತಾ ಇರೋದೆ. ನೀರ್ಗೀರ್ ಏನು ಬೇಡ, ನಮ್ ತೋಟದಲ್ಲಿ ಮೋಟರ್ ಇದೆ. ಟ್ರ್ಯಾಕ್ಟರ್ ಓಡಿಸಿ ಸಾಕು. ಟ್ರ್ಯಾಕ್ಟರ್ ಜಟ್ಕಾನೆ ಓಡಿಸ್ತೀವಿ, ಟ್ರ್ಯಾಕ್ಟರ್ ಓಡಿಸಕ್ಕಾಗಲ್ವಾ? ಕಮಾನ್. ಜಟ್ಕ ಓಡಿಸ್ದಂಗ ಅಲ್ಲ ಟ್ರ್ಯಾಕ್ಟರ್ ಓಡಿಸೋದು. ನಿಮ್ ಜಮೀನೆಲ್ಲೋ ಅಪ್ ಅಂಡ್ ಡೌನ್ ಇರ್ಬೇಕು ಅನ್ಸುತ್ತೆ. ಹೌದೌದು, ಓಡ್ಸಕ್ ಬರ್ದೇ ಇರೋರೆಲ್ಲ ಹಿಂಗೆ ಹೇಳೋದು. ಅಬಾ ಬಾ 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 ಬಾ, ಏನ್ ಬ್ಯೂಟಿಫುಲ್ ಜಾಗ ರೀ ಇದು. ಅದಕ್ಕೆ ಹೇಳೋದು ಸತ್ತ ಮೇಲೆ ಕಣ್ ದಾನ ಮಾಡ್ಬೇಕು ಅಂತ. ಏನೇ ಹೇಳಿ ಅಣ್ಣೋರೇ. ಹೆಂಗಿದೆ ನಮ್ಮೂರು? ಏನ್ರಿ ನಮ್ಮೂರ್ ಕಲರ್ ನೋಡಿ ಕಳ್ದೋಗಿರೋ ತರ ಇದೆ? ಕಳೆದು ಹೋಗಿರೋದು ಈ ಊರ್ ಕಲರ್ಗಲ್ಲ ರೀ, ಈ ಊರ್ ಫಿಗರ್ಗೆ. ವಯಸ್ಸಿಗೆ ಬಂದಿರೋ ಹುಡುಗಾರಿ ಮೇಜರ್ ಹಾರ್ಟ್ ಅಟ್ಯಾಕ್ ಆಗೋಗಿದೆ. ಬದುಕೋದ್ ಕಷ್ಟ ಇದೆ ರೀ, ದಯವಿಟ್ಟು ಉಳಿಸ್ಕೊಳ್ಳಿ. ಅದ್ಯಾಕೋ ಗೊತ್ತಿಲ್ರಿ, ನೀವು ನನ್ನ ಎದುರುಗಡೆ ಬಂದಾಗ್ಲೆಲ್ಲ ನನ್ನ ಹಾರ್ಟ್ ಅಲ್ಲಿ ಆರ್ಕೆಸ್ಟ್ರಾ ಆನ್ ಆದಂಗಾಗತ್ತೆ. ಯಾವ FM ರೇಡಿಯೋಲೂ ಬರಲ್ಲ ರೀ ಆ ಲೆವೆಲ್ ಲವ್ ಸಾಂಗ್ಸ್. ಅಂತೂ ಇಂತೂ ನನ್ನ ರೇಡಿಯೋ ಜಾಕಿ ಮಾಡ್ಬಿಟ್ರಿ. ದಯವಿಟ್ಟು ಹಾಗೆ ನೋಡ್ಬೇಡ್ರಿ, ಮಾತಾಡೋಕ್ ತುಂಬಾನೇ ಕಷ್ಟ ಆಗುತ್ತೆ. ನೀವು ಹುಡುಗಿರು ರೀ, ಕಣ್ಣಲ್ಲೇ ಉತ್ತರ ಕೊಡ್ತೀರಾ, ನಮಗೆ ಕಣ್ಣಲ್ಲಿ ಮಾತಾಡಕ್ ಬರಲ್ಲ. ಯಾಕೆಂದ್ರೆ ಹುಡುಗರು ಮಾತಾಡೋದು ಹೃದಯದಿಂದ. ಅದು ಯಾವ ರಾಹು ಕಾಲದಲ್ಲಿ ನೀವು ನನ್ನ ಎದುರುಗಡೆ ಬಂದರೋ, ಈ ಹಾಳಾದ ಕಣ್ಣು ನಿಮ್ಮನ್ನ ಬಿಟ್ಟು ಬೇರೆ ಯಾರು ಇಷ್ಟನೇ ಪಡ್ತಾ ಇಲ್ಲ ರೀ. ಮೋಸ್ಟ್ಲಿ ಕೊಳ್ಳೆಗಾಲಕ್ಕೆ ಹೋಗಿ ಮಾಟ ಮಾಡಿಸಿದ್ರು ಈ ರೇಂಜಲ್ಲಿ ಎಫೆಕ್ಟ್ ಆಗ್ತಿರಲ್ಲ ಅನ್ಸತ್ರಿ. ನೀವು ತುಂಬಾ ಒಳ್ಳೆ ಹುಡುಗಿರಿ. ಮಾತು ಬರ್ದೇ ಇರೋ ಮಕ್ಕಳ ಮಾತು ಅರ್ಥ ಆಗತ್ತೆ, ಭಿಕ್ಷುಕನ್ ನೋವು ಅರ್ಥ ಆಗತ್ತೆ, ಅಮ್ಮನ ಅಕ್ಕರೆ ಅರ್ಥ ಆಗತ್ತೆ, ಅಪ್ಪನ ಆಸೆನೂ ಅರ್ಥ ಆಗತ್ತೆ. ದಿನ ಬೆಳಗಾದ್ರೆ ನಿಮ್ ಸುತ್ತಲೂ ಗಿರ್ಕಿ ಹೊಡಿಯೋ ಈ ನನ್ನ ಫೀಲಿಂಗ್ಸೇ ಅರ್ಥ ಆಗಿಲ್ವಲ್ರಿ. ಮೊದಲನೇ ಸಾರಿ ನಾನು ನಿಮ್ಮನ್ನು ನೋಡಿದಾಗ ನೀವು ನನ್ನ ಬಯಸ್ಲಿಲ್ಲ ಅಂದ್ರೂ ನಿಮ್ ಕಣ್ಣಲ್ಲಿ ಬಂದ ಹನಿ ಈ ಕೈಗಳನ್ನ ಬಯಸ್ತಾ ಇತ್ತು. ನೀವ್ ಆಡ್ತಾ ಇದ್ದ ಮುದ್ದಾದ ಮಾತುಗಳು ನನ್ ಕಿವಿನ್ ಕರೀತಾ ಇತ್ತು. ನೀವು ನಡ್ಕೊಂಡು ಹೋಗ್ತಾ ಇದ್ದಾಗ ಆ ನಿಮ್ ಒಂಟಿತನ ನನ್ ಜೊತೆನ್ ಬಯಸ್ತಾ ಇತ್ತು. ಯಾರೋ ಮಾಡಿದ ಗಾಯಕ್ಕೆ ನೀವು ಫಸ್ಟ್ ಏಡ್ ಮಾಡ್ಬಿಟ್ರಿ. ನೀವೇ ಮಾಡಿದ ಗಾಯ ರೀ, ನಿಮಗ್ ಕಾಣಿಸ್ಲೇ ಇಲ್ವಲ್ರಿ. ನಿಮ್ಮ ಕಣ್ಣಲ್ಲಿ ಬಂದ ಹನಿ ಸೀದಾ ಬಂದ್ ಬಿದ್ದಿದ್ದು ಹಾರ್ಟಲ್ಲಿ. ಸುನಾಮಿ ಎದ್ಬಿಟ್ಟಿದೆ ರೀ. ಪ್ರೇಮಿ ಆಗ್ತೀನೋ ಸ್ವಾಮಿ ಆಗ್ತೀನೋ ಗೊತ್ತಾಗ್ತಿಲ್ಲ ಹುಡುಗಿ. ಆವತ್ತು ಆ ಚಿಕ್ಕ ಹುಡುಗ ನಿಮ್ಗೆ ಆ ಶರ್ಟ್ ತಂದು ಕೊಟ್ಟಾಗ ನಿಮಗ್ ಕಾಣಿಸಿದ್ದು ಆ ಶರ್ಟ್ ಮಾತ್ರ. ಆದ್ರೆ ಆ ಶರ್ಟಿನ ಜೋಬಲ್ಲಿ ನನ್ನ ಹಾರ್ಟ್ ಇಟ್ ಕಳ್ಸಿದ್ದೆ. ಅದ್ ನಿಮಗ್ ಕಾಣಿಸ್ಲೇ ಇಲ್ಲ.
ಹೃದಯನ ಮುಚ್ಚಿಟ್ಕೋಬಹುದು ಹುಡುಗಿ, ಆದ್ರೆ ಹೃದಯದಲ್ಲಿರೋ ಫೀಲಿಂಗ್ಸ್ನ ಬಚ್ಚಿಟ್ಕೊಳಕ್ಕಾಗಲ್ಲ. ಹಾಯ್ ಪ್ರೇಮ್. ಹಾಯ್. ನಿದ್ದೆ ಬಂದಿಲ್ವಾ? ಇನ್ ಮುಂದೆ ಬರಲ್ಲ ಅನ್ಸತ್ತೆ. ಹೌದು, ನಿನ್ನೆ ನಿದ್ದೆ ಬರ್ಲಿಲ್ವಾ? ಇಲ್ಲ. ಯಾಕೆ? ನನ್ಗೆ ನಿನ್ ನೋಡ್ಬೇಕು ಅಂತ ಅನ್ಸ್ತಿದೆ. ಹೌದು, ನೀನೀಗ ಎಲ್ಲಿದೀಯಾ? ನಮ್ಮನೆ ಟೆರೆಸ್ ನಲ್ಲಿ. ಯಾಕೆ? ಈ ಹುಣ್ಣಿಮೆ ರಾತ್ರಿಲಿ ಆ ಚಂದ್ರ ಎಷ್ಟು ಚೆನ್ನಾಗಿ ಕಾಣಿಸ್ತಿದಾನಲ್ಲ. ಇಟ್ಸ್ ಸೋ ಬ್ಯೂಟಿಫುಲ್. ಹೌದು ಪ್ರೇಮ್, ಪ್ರೀತಿ ಮಾಡಿದವ್ರಿಗೆಲ್ಲ ಪ್ರತಿಯೊಂದು ಕ್ಷಣನೂ ಎಷ್ಟು ಸುಂದರವಾಗಿ ಕಾಣಿಸುತ್ತಲ್ಲ. ಈ ಕ್ಷಣದಲ್ಲಿ ನಾವಿಬ್ರು ಆ ಚಂದ್ರಂಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆ? ನಾವಿಬ್ರು ತುಂಬಾ ದೂರ ಇದೀವಿ. ಒಬ್ರನ್ನೊಬ್ರು ನೋಡಕ್ಕಾಗದೆ ಇದ್ರು, ನಾವಿಬ್ರು ಸೇರಕ್ಕಾಗದೆ ಇದ್ರು, ನಮ್ಮಿಬ್ರು ದೃಷ್ಟಿನೂ ಒಂದೇ ಕಡೆ ಸೇರ್ತಾ ಇದೆ. ಅದು ಆ ಹುಣ್ಣಿಮೆ ಚಂದ್ರನ್ ಬಳಿ. ಅದಕ್ಕೋಸ್ಕರನಾದ್ರೂ ನಾವು ಆ ಚಂದ್ರಂಗೆ ಥ್ಯಾಂಕ್ಸ್ ಹೇಳ್ಬೇಕು. ವಾವ್ ಪ್ರೇಮ್, ಎಷ್ಟು ಸುಂದರವಾದ ಕಲ್ಪನೆ. ನೀನ್ ಯಾವ ಕವಿ ಆದೆ? ಲವ್ ಮಾಡೋ ಪ್ರತಿಯೊಬ್ಬ ಹುಡುಗನು ಒಂಥರ ಕವಿಗಳೇ. ಹುಡುಗರು ಕವಿಗಳು, ಹುಡುಗಿರು ಕಪಿಗಳು. ಹಾ? ಐ ಆಮ್ ಜಸ್ಟ್ ಕಿಡಿಂಗ್. ಓಕೆ, ಗುಡ್ ನೈಟ್. ಅಷ್ಟೇನಾ? ಸದ್ಯಕ್ಕಷ್ಟೇ. ಸರಿ, ಗುಡ್ ನೈಟ್. ಹೇ, ಐ ಲವ್ ಯು. ಲವ್ ಯು ಟು. ಇವತ್ ರಾತ್ರಿ ನಿನ್ ಕನ್ಸಲ್ ಬರ್ತೀನಿ. ಆ ಕನ್ಸಲ್ ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ. ಪ್ರೇಮ್, ಬಂದ್ಬಿಟ್ಯಾ? ಕುದುರೆಯಲ್ಲಿ ಸರ್ವಿಸಿಗೆ ಬಿಟ್ಟಿದ್ದೀನಿ. ಪ್ರೇಮ್, ಎಲ್ಲಿ ಕರ್ಕೊಂಡ್ ಬಂದಿದ್ಯಾ? 1 ಸೆಕೆಂಡ್. ಪ್ರೇಮ್, ನೀನ್ ಕೊಟ್ಟಿರೋ ಬಿಲ್ಡಪ್ ನೋಡ್. ನಾನು ಇಂಗ್ಲಿಷ್. ಐ ಲವ್ ಯು. ಐ ಲವ್ ಯು. ಐ ಲವ್ ಯು. ಇನ್ನ ಜೋರಾಗಿ. ಐ ಲವ್ ಯು. ಐ ಲವ್ ಯು. ಐ ಲವ್ ಯು. ಹ್ಯಾಪಿ ಬರ್ತ್ಡೇ. ದಿಲ್ವಾಲಾ. ಪ್ರಪಂಚದಲ್ಲಿ ಯಾರಿಗೆ ಬೇಕಾದ್ರೂ ಸುಳ್ಳು ಹೇಳ್ಬೋದು, ಯಾರಿಗೆ ಬೇಕಾದ್ರೂ ಮೋಸ ಮಾಡಬಹುದು. ಆದ್ರೆ ಕನ್ನಡಿ ಮಾತ್ರ ಯಾವತ್ತೂ ಸತ್ಯನೇ ಹೇಳುತ್ತೆ. ನಿನಗ್ ದುಃಖ ಆದಾಗ ಅದು ಅಳತ್ತೆ, ನಿನಗ್ ಖುಷಿ ಆದಾಗ ಅದು ನಗತ್ತೆ, ನಿನಗ್ ಬೇಜಾರಾದ್ರೆ ಅದಕ್ಕೂ ನೋವಾಗತ್ತೆ. ನಿನ್ನ ಕಷ್ಟ, ಸುಖ, ಸರಿ ತಪ್ಪು ಎಲ್ಲದನ್ನೂ ಹಂಚ್ಕೊಡುತ್ತೆ. ಇವತ್ತಿಂದ ನಿನ್ನ ಬರ್ತ್ಡೇ ಗಿಫ್ಟ್ ಆಗಿ ನಿನ್ನ ಲೈಫಲ್ಲಿ ನಾನು ಕನ್ನಡಿ ಆಗಿರ್ತೀನಿ. ಪ್ರೇಮ್, ನೀನ್ ಯಾವತ್ತೂ ನನ್ ಕೈ ಬಿಡಲ್ಲ ತಾನೆ? ಒಂದು ವೇಳೆ ನಾನು ನಿನ್ನ ಕೈ ಬಿಟ್ಟರು ನೀನು ಬಿಡಬೇಡ. ನೀನು ಕೈ ಹಿಡ್ಕೊಂಡಿರೋದು ನೋಡಿ ನಾನು ಮತ್ತೆ ಹಿಡ್ಕೋತೀನಿ. ನೀನ್ ಏನಾದ್ರೂ ಕೈ ಬಿಟ್ರೆ ಸಾಯಿಸ್ಬಿಡ್ತೀನಿ. ನೀನು ಹ್ಞೂ ಅಂದ್ರೆ
ನಾನು ಈಗಲೇ ಸತ್ತು ಹೋಗ್ತೀನಿ. ನನಗೆ ತುಂಬಾ ಖುಷಿ ಆಗ್ತಿದೆ. ಪ್ರೇಮ್, ನಾವೊಂದು ಡ್ರಾಮಾ ಆಡೋಣ. ಇಷ್ಟೊತ್ತು ಮಾಡಿದ್ದೇನು? So mean. I'm sorry. Okay. ನಮ್ಮಿಬ್ರಿಗೂ ಮದ್ವೆ ಆಗಿದೆ. ಇಂಟ್ರೆಸ್ಟಿಂಗ್. ಇವತ್ತು ನಮ್ಮ ಮೊದಲನೇ ರಾತ್ರಿ. ಓ, ವೆರಿ ಇಂಟ್ರೆಸ್ಟಿಂಗ್. ನಾವಿಬ್ರು ಕೂತ್ಕೊಂಡು ಫ್ಯೂಚರ್ ಬಗ್ಗೆ ಮಾತಾಡೋಣ. ವೆರಿ 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 ಇಂಟ್ರೆಸ್ಟಿಂಗ್. ಮೇನ್ ಪಾಯಿಂಟ್ ಮಾತಾಡೋಣ ಅಷ್ಟೇ. ಓಕೆ, ಡ್ರಾಮಾ ಶುರು ಮಾಡೋಣ. ಓಕೆ. ಏನ್ರಿ? ಹೇಳ್ರಿ. ಈಗ ನಮ್ಮಿಬ್ರಿಗೂ ಮದ್ವೆ ಆಗಿದೆ. ಸೊ ಆಫೀಸ್ ಬಿಟ್ ಮೇಲೆ ಫ್ರೆಂಡ್ಸ್ ಜೊತೆ ಅಲ್ಲಿ ಇಲ್ಲಿ ಸುತ್ತೋ ಬದಲು ಸೀದಾ ಮನೆಗ್ ಬರ್ಬೇಕು. ಯಾಕಂದ್ರೆ ನಿಮ್ ಹೆಂಡತಿ ನಿಮ್ಗೋಸ್ಕರ ಕಾಯ್ತಾ ಇರ್ತಾಳೆ. ಒಂದ್ ವೇಳೆ ಲೇಟ್ ಆಯ್ತಪ್ಪ? ಹಾಗಾದ್ರೆ ನಾನ್ ಕೋಪ ಮಾಡ್ಕೊಂಡು ಸೀದಾ ಕಿಚನ್ಗೆ ಹೋಗ್ಬಿಡ್ತೀನಿ. ನಾನು ನಿನ್ ಹಿಂದೆನೆ ಕಿಚನ್ಗೆ ಬರ್ತೀನಿ. ಆಮೇಲೆ ನನ್ ಮೇಲಿರೋ ಕೋಪನ ಪಾಪ ಆ ಈರುಳ್ಳಿ ಮೇಲೆ ತೋರಿಸ್ತಾ ಇರ್ತೀಯ. ಆಮೇಲೆ ನಾನು ಮೆಲ್ಲಗೆ ಹಿಂದೆಯಿಂದ ಬಂದು ಎರಡೂ ಕೈಗಳಿಂದ ನಿನ್ನ ಸೊಂಟ ಬಳಸಿ ಹಾಗೇ ಅಪ್ಕೋತೀನಿ. ಆಮೇಲೆ ಆಗ ನೀನು ಅಳ್ತಿರ್ತೀಯ. ನಿನ್ನ ಕಣ್ಣೀರ ಕಾರಣ ನಾನಲ್ಲ, ಆ ಈರುಳ್ಳಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಹಾಗೇ ನಿನ್ನ ನೋಡ್ತಾ ಹತ್ರ ಬಂದು ಒಂದು ಮುತ್ತು ಕೊಡ್ತೀನಿ. ನಿನ್ನ ಕೋಪ ಇನ್ನೂ ತಣ್ಣಗಾಗ್ಲಿ ಅಂತ ನಿನ್ನ ಬೆರಳಿಗೆ ಒಂದು ರಿಂಗ್ ಹಾಕಿ ಸಾರಿ ಕೇಳ್ತೀನಿ. ರಿಂಗಾ? ಐ ಆಮ್ ಸಾರಿ ಡಾರ್ಲಿಂಗ್. ಕಂಜೂಸ್. ಆಮೇಲೆ ಆಮೇಲೆ ಇನ್ನೇನು, ನಮ್ಮಿಬ್ಬರಿಗೂ ಮಕ್ಕಳಾಗತ್ತೆ, ಮೊಮ್ಮಕ್ಕಳಾಗತ್ತೆ. ಕೊನೆಗೊಂದಿನ ಹಣ್ಣು ಮುದ್ಕಿ ಆಗಿರ್ತಾರೆ ಅಷ್ಟೇ. ಪ್ರೇಮ್, ನಾವು ಮುದ್ಕಿ ಆದ್ಮೇಲೆ ಒಂದ್ ವೇಳೆ ನಿನ್ಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾನ್ ಬದುಕಿರಲ್ಲ, ನನ್ಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನೀನ್ ಬದುಕಿರಲ್ಲ. ಪ್ರೇಮ್, ನಿನ್ಗೇನ್ ಅನ್ಸುತ್ತೆ? ನಾವಿಬ್ರು ಮುದ್ಕಿ ಆದ್ಮೇಲೆ ನಿನ್ನ ಒಂದು ರೂಮ್ ಕರ್ಕೊಂಡು ಹೋಗ್ತೀನಿ. ಅದು ನಮ್ಮಿಬ್ರು ಮೊದಲನೇ ರಾತ್ರಿ ನಡೆದಿದ್ ರೂಮು. ಹಾಗೆ ಡೆಕೋರೇಟ್ ಆಗಿರುತ್ತೆ. ನಾನ್ ಮಂಚದ ಮೇಲೆ ಹೀಗೆ ಕೂತ್ಕೊಂಡಿರ್ತೀನಿ, ನೀನು ನನ್ನ ಎದೆ ಮೇಲೆ ಹೀಗೆ ಮಲ್ಗಿರ್ತೀಯ. ಆ ರೂಮು, ಆ ರೂಮಿನ ಗೋಡೆ, ಆ ರೂಮಿನ ಮಂಚ, ಆ ರೂಮಿನ ಮೂಲೆ ಮೂಲೆಯಲ್ಲೂ ನಮ್ಮಿಬ್ಬರ ಪ್ರೀತಿಯ ಜರ್ನಿಲಿ ನಾನ್ ನಿನಗೇನು ಕೊಟ್ಟೆ, ನೀ ನನಗೇನೇನು ಕೊಟ್ಟೆ, ಪ್ರತಿಯೊಂದು ಅಲ್ಲಿ ತುಂಬಿರುತ್ತೆ. ಅದನ್ನೆಲ್ಲ ನೋಡ್ತಾ ನಮ್ಮ ಇಡೀ ಲವ್ ಸ್ಟೋರಿನ ಒಂದೇ ಒಂದ್ಸರ್ತಿ ರಿವೈಂಡ್ ಮಾಡ್ಕೊಂಡು ನೋಡೋಣ. ನಾನ್ ನಿನ್ನ ಮೊದಲನೇ ಸಲ ನೋಡಿದ್ದು, ಆ ನಿನ್ನ ನೋಟ, ಆ ಕಣ್ಣೀರು, ನಿನ್ನ ನಗು, ನಾನ್ ನಿನ್ನ ಕಾಡ್ಸಿದ್ದು, ಛೇಡ್ಸಿದ್ದು, ಬಯಸಿದ್ದು, ಬದಲಾಗಿದ್ದು, ಕೋಪ, ತಾಪ, ನೀನು ಕೊಟ್ಟ ಪ್ರೀತಿ, ನಾನು ಪ್ರೀತಿಸಿದ ರೀತಿ, ಹೀಗೆ ಅನುಭವಿಸಿದ ಪ್ರತಿಯೊಂದು ದಿನ, ಗಳಿಗೆ, ಕ್ಷಣ ಕ್ಷಣನೂ ನೆನೆಸ್ಕೊಂಡು ಆಗೋ ಉದ್ವೇಗದಿಂದ ನಮ್ಮಿಬ್ಬರ ಹೃದಯದ ಬಡಿತ ನಿಂತು ಹೋಗುತ್ತೆ. ಕೊನೆಗೆ 3 ಬಡಿತ ಮಾತ್ರ ಬಾಕಿ ಇರುತ್ತೆ. ಐ ಲವ್ ಯು. ಹೋಮ್ ಸ್ಟೇ ಯಾಮಾರಿದ್ರೆ ಸಂಘದ ಹೆಸರಲ್ಲಿ ಬಲೆಗೆ ಹಾಕೊಂಡ್ಬಿಡ್ತಾರೆ. ಎಸ್ಕೆ ಸಂಘ ಸಂಸ್ಥೆ ಹೆಸರು ಹೇಳ್ಕೊಂಡು ಕಣ್ ಹೆಣ್ಮಕ್ಳ ಮೇಲೆ ಕೈ ಮಾಡ್ತಿರಲ್ಲ, ಕತ್ತರಿಸಾಕ್ಬಿಡ್ತೀನಿ. ಇವ್ರೇನ್ ಮಾಡ್ತಿದ್ರು ಗೊತ್ತೇನೋ ನಿನ್ಗೆ? ಏನ್ ಮಾಡ್ತಿದ್ರಲ್ಲೇ? ನಮ್ಮ ಭಾರತದ ಹೆಣ್ಮಕ್ಳಾಗಿ ಬಿಯರ್ ಕುಡಿತಾ ಇದ್ರು, ತಪ್ಪು ತಾನೆ? ಹಾಗಂತ ಕಣ್ ಹೆಣ್ಮಕ್ಳ ಮೇಲೆ ಕೈ ಮಾಡೋದು ತಪ್ಪು ತಾನೆ? ಸಾಕು ನಿಲ್ಸ. ಸಂಘ ಸಂಸ್ಥೆ ಇರೋದು ಭಂಗ ಮಾಡಕ್ಕಲ್ಲ, ಮಾನಭಂಗ ಮಾಡಕ್ಕಲ್ಲ. ನಿಮ್ಮೂರಲ್ಲಿ ಕುಡಿಯಕ್ಕೆ ಸರಿಯಾಗಿ ನೀರಿಲ್ಲ, ರಸ್ತೆಗೆ ಸರಿಯಾದ ಟಾರ್ ಇಲ್ಲ,
ಚಿಕ್ಕ ಮಕ್ಕಳಿಗೆ ಸರಿಯಾಗಿ ತಿನ್ನಕ್ಕೆ ಅನ್ನ ಇಲ್ಲ, ವಯಸ್ಸಾಗಿರೋರ್ಗೆ ಇರಕ್ಕೆ ಸರಿಯಾದ ಮನೆ ಇಲ್ಲ, ಇರೋರ್ಗೆ ಕೆಲಸ ಇಲ್ಲ, ಕೆಲಸ ಇರೋರ್ಗೆ ಸರಿಯಾಗಿ ಸಂಬಳ ಬರ್ತಿಲ್ಲ. ಇದನ್ನೆಲ್ಲ ಯಾವತ್ತಾದ್ರೂ ತಟ್ಟಿ 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 ಅಲ್ಲ ಕೇಳಿದಿರೇನಾ? ಥ್ಯಾಂಕ್ಸ್ ಗುರು. ಇವ್ನ ಯಾರೋ ದೊಡ್ಡ ಮನುಷ್ಯ ಮನೆ ಮಗನೇ ಇರಬೇಕು. ನಾವು ಸುಮ್ಮನಾಗ್ಬಿಡೋಣ ಗುರು. ಬಸ್ ನೀನ್ ಈ ಕಂಟ್ರಿಲಿ ಇರೋದೇ ಲಾಸು. ಭಾರತ ನಾರಿಯರು ಅಂದ್ರೆ ಏನ್ ಅನ್ಕೊಂಡಿದ್ಯಾ? ದೇವ್ರ ಸಮಾನ, ದೇವ್ರ ಸಮಾನ. ಅವಾಗ ಚಡ್ಡಿ ಮೆಡ್ಡಿ ಹಾಕೋತಾರ ಅಷ್ಟೇ. ಸಿಸ್ಟರ್ ತಪ್ಕೊಂಡಿದ್ರೆ ಚೆನ್ನಾಗಿರೋದ. ಬಂದೆ ಬಂದೆ. ಓ ನೀನೇನಾ? ಏನೋ ನಡೀತಾ ಇದೆ ಇಲ್ಲಿ ಗಲಾಟೆ? ಗೊತ್ತಿಲ್ಲ ಸರ್, ಯಾವ್ದೋ ಸಂಘದವನಂತ ಗಲಾಟೆ ಮಾಡ್ತಾನ ಸರ್. ನನ್ನ ಮಗನೇ, ಹುಡುಗಿರು ಕಾಲ್ ಇಟ್ಕೊಂಡು ಬೇಡ ಅಂದ್ರು ಹಿಡ್ಕೊಂಡು ಹೊಡಿತಾ ಇದ್ದೇನೆ. ನೋಡ್ದೆ ಮಾತಾಡ್ತಿದ್ದೀರಾ? ನೋಡೋದೇನೋ ಕಾಣ್ತಾ ಇಲ್ವೇನೋ? ಸರಿ ಯಾವ್ದಮ್ಮ ಇದು? ದಂಡು ಪಳ್ಳಿರ್ ಗ್ಯಾಂಗ್ ಮಧ್ಯೆ ತಂದು ತಗಲಾಕ್ಬಿಟ್ರು. ಸಮೇ ಸ್ವಲ್ಪ ಬೆನ್ ಕೆರಿತೀರಾ? ಹೊಳೆಯಿಂದ ಬಂದು ಹುಡುಗಿ ರಕ್ತದ ಹೊಳೆನೆ ನಾನೀಗ ಹೊಳೆ ಹರಿಸ್ತೀನಿ. ಸ್ವಾಮಿ ಒಂದ್ ಲೋಟ ನೀರ್ ಕೊಡಿ ಸ್ವಾಮಿ. ನೀರು ನೀರು ಕೇಳಿ ಕೇಳಿ ಎಷ್ಟು ಮನೆ ಮಗನೇ, ಎಲ್ರು ಕಾಲ್ ಹಿಡ್ಕೊಂಡು ಬೇಡ್ತಾವ್ರೆ, ನೀನ್ ನನ್ನ ಗ್ಯಾಂಚಲೆ ಕೂತ್ಕೊಂಡಿದ್ಯಾ? ನಾವ್ ಕಾಲ್ ಇಟ್ಕೊಳ್ಳೋ ಸೀನೆಲ್ಲ ಇಲ್ಲ, ಬಂದಿದೀವಿ ಹೊಡ್ಕೊಂಬಿಡಿ. ಲೇ, ನಿಮ್ಮನ್ನೆಲ್ರನ್ನ ಬಿಟ್ಬಿಡ್ತೀನಿ. ಅವನಿಗೆ ರಿಪೀಟ್ ಮಾಡ್ರು. ಅದೇ ಟೈಲರ್ ರೇ, ಅದು ನನ್ನ ಅಂಡರ್ವೇರ್ದು ಲಾಡಿ ಕಟ್ಟಾಬಿಟ್ಟಿದೆ. ನಾನೇ ಬರಲ್ಲ, ಇಲ್ಲ ಅಂಡರ್ವೇರ್ ಮಾತ್ರ ಯಾವ ವರ್ಕ್ ಮಾಡ್ತಾ ಇದ್ರು? ಲೇ